ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಿಮ್ಮದೊಂದು ಕಿರು ಪರಿಚಯನ 4 ಜನ ಮಾಡಿಕೊಡಿ. ಸ್ಟಾರ್ಟಿಂಗ್ ಸರ್ ಮಾಡಿ. CS ಡಂಬಾಳ್ ಅಂತ. ಆಯ್ತು. ಸೊ ನಮ್ಮೂರು ಬೆಂಗಳೂರು, ಈಗ ನಾವಿರೋದು ಚಿಕ್ಕಬಳ್ಳಾಪುರಲ್ಲಿ. ನನ್ನ ಹೆಸರು ಬಾಲಕೃಷ್ಣ ಅಂತೇಳಿ. ನಮ್ಮದು ನೇಟಿವ್ ಚಿತ್ರದುರ್ಗ, ಬಟ್ ನಾವು ಇವಾಗ ಬ್ಯಾಂಗ್ಳೂರಲ್ಲಿದ್ದೀವಿ. ಈಗ ಪ್ರೆಸೆಂಟ್ ಇವಾಗ ಚಿಕ್ಕಬಳ್ಳಾಪುರದಲ್ಲಿ ಬರ್ತಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಹನುಮಂತರಾವ್ ಅಂತೇಳಿ ಗುಲ್ಬರ್ಗದಿಂದ ಬಂದಿದ್ದೀನಿ. ಪ್ರೆಸೆಂಟ್ಲಿ ಬ್ಯಾಂಗ್ಳೂರಲ್ಲಿ ಡ್ರಿಪ್ ಇರಿಗೇಷನ್ ವೇದಾಂತ ಕಂಪ್ನಿ ಡೈರೆಕ್ಟ್ರಾಗಿ ಇದ್ದೀನಿ, ಪ್ಲಸ್ ಈಸಿ ಗ್ರೋದು ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ. ನಮಸ್ಕಾರ, ಸತೀಶ್. ನಾವು ನೇಟಿವ್ ಚಿತ್ರದುರ್ಗ, ಇವಾಗಿರೋದು ಬೆಂಗಳೂರಲ್ಲಿ. ನಾವು ಈ ಗ್ರೋ ಬ್ಯಾಗ್ ಪ್ರಾಡಕ್ಟ್ ಇನ್ಚಾರ್ಜ್ ಆಗಿದ್ದೀವಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಇದರ ಉದ್ದೇಶನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಹ್ಞೂ ರೀ ಮೇಡಮ್, ಇದು ಈಸಿ ಗ್ರೋ ಅಂಥೇಳಿ ಒಂದು ಕಂಪ್ನಿಯಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ಓಕೆ. ಇದರಲ್ಲಿ ನಾವು ಈ ವರ್ಷ ಅಥವಾ ಈಗ ಮುಂದೆ ಬರುವಂಥ 4-5 ವರ್ಷದಲ್ಲಿ ನಾವು ಅರಿಶಿಣದ ಬೆಳೆ ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಬೆಳೀಲಿಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಮುಖ್ಯವಾಗಿರುವಂಥ ಅಂಶಗಳಂದರೆ, ಒಂದು ಪ್ರೊಟೆಕ್ಟೆಡ್ ಕಲ್ಟಿವೇಷನಲ್ಲಿ ಅರಿಶಿಣ ಯಾವ ಥರದ ಅರಿಶಿಣ ಅಂದರೆ ಹೈಯರ್ ಕುರ್ಕುಮಿನ್ ಕಂಟೆಂಟ್ ಇರುವಂಥ ಅರಿಶಿಣ ತಳಿಗಳನ್ನೇ ಆರಿಸ್ಕೊಂಡು ಆ ಪ್ರದೇಶಕ್ಕೆ ಯಾವುದು ಸೂಟೇಬಲ್ ಆಗುತ್ತೆ ಅದನ್ನು ಆರಿಸ್ಕೊಂಡು ನಾವು ಮಾಡ್ಬೇಕಂತ ಹೊರಟಿದ್ದೀವಿ. ಎರಡನೇದ್ದು, ಇದರಲ್ಲಿ ಹೈಡ್ರೋಫೋನಿಕ್ಸ್ ಅನ್ನೋ ಒಂದು ತಂತ್ರಜ್ಞಾನ ಕೂಡ ಬಳಸ್ಕೊಂಡು ಹೈಯರ್ ಕ್ವಾಲಿಟಿ ಬರಲಿಕ್ಕೋಸ್ಕರ ಈ ಪ್ರಾಜೆಕ್ಟನ್ನು ಮಾಡ್ತಾಯಿದ್ದೀವಿ. ಮತ್ತು ಮೂರನೇದಾಗಿ ಇದ್ರ ಉದ್ದೇಶ ಏನಂದರೆ, ಅನೇಕ ಜನ ರೈತರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಇದನ್ನು ಬೆಳೆಸ್ಲಿಕ್ಕೆ ಕೊಟ್ಟಿದ್ವಿ. ಅವ್ರಿಗೂ ಈ ತಂತ್ರಜ್ಞಾನನ ಕೊಟ್ಟು ಅವ್ರಿಗೆ ಟರ್ನ್ ಕೀ ಪ್ರಾಜೆಕ್ಟ್ಸಲ್ಲಿ ಮಾಡಿ ಅವ್ರು ಕೂಡ ಹೈಯರ್ ಈಲ್ಡು ಮತ್ತು ಹೈಯರ್ ಕ್ವಾಲಿಟಿ ಬೆಳೀಲಿಕ್ಕೆ ಒಂದು ಉದ್ದೇಶ ಇಟ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಉದ್ದೇಶ ಅಂದರೆ, ನಾವು ಎಲ್ಲರೂ ಒಟ್ಟಿಗೆ ಸೇರಿ ಮಾರಿದರೆ ಎಲ್ಲರಿಗೂ ಲಾಭ ಆಗುತ್ತೆ ಅನ್ನೋ ಒಂದು ಉದ್ದೇಶ ಇದರಲ್ಲಿ ಇದೆ. ಸೊ ಒಬ್ಬರೇ ಮಾಡೋದಕ್ಕಿಂತಲೂ ಎಲ್ಲರೂ ಸೇರಿ ಮಾಡಿದಾಗ ಅದಕ್ಕೆ ಬರುವಂಥ ಪರಿಣಾಮ ಬೇರೆ ಇರುತ್ತೆ. ಹಾಗಾಗಿ ಇದನ್ನು ಎಲ್ಲರೂ ಸೇರ್ ಮಾಡಲಿಕ್ಕೆ ಹೊರಟಿದಂಥ ಈಸಿ ಗ್ರೋ ಮುಖಾಂತರ ಮಾಡ್ತಾ ಇದ್ದೀವಿ. ಓಕೆ ಸರ್, ನೈಸ್ ಸರ್. ಇದು ನೆಟ್ ಹೌಸ್ನ ವಿಶೇಷತೆ ಅಂತ ಏನಾದರೂ ಹೇಳ್ತೀರಾ? ಇದು ಪ್ರೊಟೆಕ್ಟೆಡ್ ಕಲ್ಟಿವ್. ನೀವು ಈಗ ಮಾರ್ಕೆಟಲ್ಲಿ ನೋಡಿರುವಂಥದ್ದು ನೋಡಿದರೆ, ಈಗ ನೆಟ್ ಹೌಸು ತುಂಬ ಪೈಪ್ಗಳು ಬರ್ತಾವೆ. ಇದರಲ್ಲಿ ಇದು ಕೇಬಲ್ ಪರ್ಲಿನ್ ನೆಟ್ ಹೌಸ್ ಅಂತ ಹೇಳ್ತೀವಿ. ಕೇಬಲ್ ಪರ್ಲಿನ್ ನೆಟ್ ಹೌಸ್ ಅಲ್ಲಿ ಒಂದು ವಿಶೇಷ ಅಂದ್ರೆ, ಇದು ಅದಕ್ಕೆ ಬೇರೆದಕ್ಕಿಂತ ಖರ್ಚು ಕಡಿಮೆ ಮತ್ತು ಬಾಳಿಕೆ ಜಾಸ್ತಿ. ಮತ್ತು ಮೂರನೇದಾಗಿ ಇದು 8 ಮೀಟರ್ ಅಗಲ ಇರೋದ್ರಿಂದ ಅಗ್ರಿಕಲ್ಚರ್ ಮಾಡ್ಲಿಕ್ಕೆ, ಅಂದ್ರೆ ನಾವು ಬೇಸಾಯ ಮಾಡಲಿಕ್ಕೆ ಸ್ಥಳ ಜಾಸ್ತಿ ಸಿಗುತ್ತೆ. ಅಲ್ಲಿ 6 ಮೀಟರ್ ಬಿಡ್ತು ಅಥವಾ 4 ಮೀಟರ್ ಬಿಡ್ತಲ್ಲಿ ಮಾಡ್ತೀವಿ. ಇಲ್ಲಿ 8 ಮೀಟರ್ 6 ಮೀಟರ್ ಬಿಡ್ತಿರೋದ್ರಿಂದ 8x6 ಅಥವಾ 8x5 ಮೀಟರ್ ಬಿಡ್ತಿರೋದ್ರಿಂದ ಇದರಲ್ಲಿ ಬೇಸಾಯ ಮಾಡಲಿಕ್ಕೆ ಈಸಿ ಆಗುತ್ತೆ, ಓಡಾಡಲಿಕ್ಕೆ. ಪೈಪ್ಗಳು ಕಡಿಮೆ ಖರ್ಚು ಮತ್ತು ಗಾಳಿ ಆಡಾಡಲಿಕ್ಕೆ ಜಾಸ್ತಿ ಇರುತ್ತೆ. ಓಕೆ ಸರ್, ಅದು ಇದರಲ್ಲಿರುವಂಥ ಅಡ್ವಾಂಟೇಜ್ ಇದೆ. ಸರ್, ಇಲ್ಲಿ ಮೇಲ್ಗಡೆ ಹಾಕಿದ್ದೀರಲ್ಲ ವೈರ್ ಥರ, ಇದನ್ನು ಏನಕ್ಕೆ ಯೂಸ್ ಮಾಡ್ತಾರೆ, ಏನಕ್ಕೆ ಹಾಕಿದ್ದೀರಾ ಅಂತ ಹೇಳ್ತೀರಾ? ಎಲ್ಲ ಕಡೆ ಹಾಕಿದ್ದೀರಾ, ಹಂಗಾಗಿ ಇದು ಇಲ್ಲಿ ಮೇಲ್ಗಡೆ ನೀವು ನೋಡೋದು, ಇದಕ್ಕೆ ರೈನ್ ವಾಟರ್ ಕಲೆಕ್ಷನ್ ಸಿಸ್ಟಮ್ ಅಂತ ಹೇಳ್ತೀವಿ. ಓಕೆ. ಇದು ನೆಟ್ ಹೌಸ್ ಆದ್ರೂ ಕೂಡ ಇದರಲ್ಲಿ ಪಾಲಿ ಹೌಸ್ಗೆ, ನೆಟ್ ಹೌಸ್ ಅಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಅಂದ್ರೆ, ಮಳೆ ಬಂದಂತ ನೀರು ಗಿಡದ ಮೇಲೆ ಬಂದ್ಬಿಡುತ್ತೆ, ಅವಾಗ ಬೆಳೆ ಹಾನಿ ಆಗೋ ಚಾನ್ಸ್ ಇರುತ್ತೆ. ಇದರಲ್ಲಿ ರೈನ್ ಕಲೆಕ್ಷನ್ ಸಿಸ್ಟಮ್ ಏನ್ ಮಾಡಿದೀವಲ್ಲ ಹೊಸದಾಗಿ, ಇದರಲ್ಲಿ ಮಳೆ ನೀರು ಅಲ್ಲೇ ಶೇಖರಣೆ ಆಗುತ್ತೆ, ನಮ್ಮ ಬೆಳೆ ಮೇಲೆ ಬೀಳಲ್ಲ. ಆ ಕಲೆಕ್ಟ್ ಆದಂಥ ನೀರು ಪೇಪರ್ ಮಾಡ್ಕೊಂಡು ಇಲ್ಲಿ ನಾವು ಪೈಪಲ್ಲಿ ನೋಡ್ತಾ ಇದ್ದೀವಿ, ಈ ಪೈಪ್ ಮುಖಾಂತರ ಕೆಳಗೆ ಬರುತ್ತೆ. ಈ ಪೈಪ್ ಮುಖಾಂತರ ಕೆಳಗೆ ಬಂದು ನಾವು ಇದನ್ನು ಕೃಷಿ ಹೊಂಡಕ್ಕೆ ಜಾಯಿನ್ ಮಾಡ್ಬೋದು. ಆವಾಗ ನಾವು ಮಳೆ ನೀರನ್ನು ನಾವು ಕಲೆಕ್ಟ್ ಮಾಡ್ಬೋದು. ಉದಾಹರಣೆಗೆ ಬ್ಯಾಂಗ್ಳೂರ್ ಅಂತ ವೆದರಲ್ಲಿ 1 ವರ್ಷಕ್ಕೆ 1 ಎಕರೆಯಿಂದ ಬರುವಂಥ ನೀರು ಸುಮಾರು 25ರಿಂದ 30 ಲಕ್ಷ ಲೀಟರ್ ಕಲೆಕ್ಟ್ ಮಾಡ್ಬೋದು. ಸೊ ಅಷ್ಟೊಂದು ನೀರು ನಮಗೆ ಬೇಸಾಯಕ್ಕೆ ಇಲ್ಲಿ ಹೈಡ್ರೋಫೋನಿಕ್ಸ್ಗೆ ಸಫಿಷಿಯೆಂಟ್ ಆಗುತ್ತೆ, ಹೆಲ್ಪ್ ಆಗುತ್ತೆ. ಸೊ ನಾವು ರೈನ್ ವಾಟರ್ ಇಸ್ ದ ಬೆಸ್ಟ್ ವಾಟರ್ ಕಂಪೇರ್ ಟು, ಅದೇ ಭಾಳ ಶ್ರೇಷ್ಠವಾದಂಥ ನೀರು. ಆ ನೀರನ್ನು ನಾವು ಬಳಕೆ ಮಾಡಿ ಇದನ್ನ ರೈನ್ ಕಲೆಕ್ಷನ್ ಸಿಸ್ಟಮನ್ನು ಮಾಡ್ಬೋದು. ಇದರಲ್ಲಿ ಪಾಲಿ ಹೌಸ್ಗೆ ಸುಮಾರು ಒಂದು 40 ಲಕ್ಷ ರೂಪಾಯಿ 1 ಎಕರೆ ಖರ್ಚಾದರೆ, ಇದು ಅದರ ಅರ್ಧ ರೇಟಲ್ಲಿ ನಾವು ನೆಟ್ ಹೌಸ್ ಮಾಡಿ ರೈನ್ ವಾಟರ್ ಕಲೆಕ್ಷನ್ ಸಿಸ್ಟಮ್ ಹಾಕೊಂಡ್ರೆ ಅರ್ಧ ದುಡ್ಡಲ್ಲಿ ನಾವು ಇದನ್ನು ಮಾಡ್ಬೋದು. ಯಾರ್ಯಾರು ಇದನ್ನು ಬಳಸ್ಕೋಬೋದು ಅಂದರೆ, ಈಗಾಗಲೇ ಇದ್ದಂಥ ನರ್ಸರಿಯವರು ಕೂಡ ರೈನ್ ವಾಟರ್ ಕಲೆಕ್ಷನ್ ಸಿಸ್ಟಮನ್ನು ಹಾಕೋಬೋದು. ಅವ್ರಿಗೂ ಪಾಲಿ ಹೌಸಲ್ಲಿರುವಂಥ ಅಡ್ವಾಂಟೇಜು ಅವ್ರಿಗೂ ಸಿಗುತ್ತೆ. ಮತ್ತು ಎರಡನೇದಾಗಿ, ಎಲ್ಲೇ ನೆಟ್ ಹೌಸ್ ಯಾವುದೇ ಬೆಳೆಗೂ ನೀವು ಮಾಡ್ತಾ ಇರ್ಬೋದು ಈಗಾಗಲೇ, ಅದಕ್ಕೂ ನೀವು ಇದನ್ನು ಈಗಲೂ ಬೇಕಾದ್ರೆ ಅದನ್ನು ಹಾಕೊಂಡ್ಬಿಟ್ಟು ನಾವು ಮಾಡಿಫೈ ಮಾಡ್ಬೋದು. ಸೊ ಕಡಿಮೆ ಬೆಳೆಯಲ್ಲಿ ನಾವು ಪಾಲಿ ಹೌಸಲ್ಲಿ ಸಿಗುವಂಥ ಬೆನಿಫಿಟ್ ಕೂಡ ಸಿಗುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಅಂದರೆ, ಇದರಲ್ಲಿ
ಉಷ್ಣಾಂಶ ಜಾಸ್ತಿ ಆಗಲ್ಲ. ನಮ್ಮದೆಲ್ಲ ಜಾಸ್ತಿ ಉಷ್ಣಾಂಶ ಇರುವಂಥ ಪ್ರದೇಶ, ಕರ್ನಾಟಕದಲ್ಲಿ ತೋಳಿ ಅಥವಾ ಭಾರತ ಟ್ರಾಪಿಕಲ್ ಕಂಟ್ರಿ ಅಂತ ಹೇಳ್ತೀವಿ. ಉಷ್ಣಾಂಶ ಜಾಸ್ತಿ. ಫಾರಿನೆಲ್ಲ ಆದರೆ ನಾವು ಟೆಂಪ್ರೇಚರ್ ಜಾಸ್ತಿ ಮಾಡ್ಬೇಕು ಅನ್ನೋದಕ್ಕೋಸ್ಕರ ಪಾಲಿ ಹೌಸ್ ಹಾಕ್ತೀವಿ. ನಮ್ಮಲ್ಲಿ ಟೆಂಪ್ರೇಚರ್ ಕಡಿಮೆ ಇರುವಂಥ ಪ್ರದೇಶಗಳೇ ಊಟಿ ಇರ್ಬೋದು, ಅಥವಾ ಕೆಲವೇ ಪ್ರದೇಶಗಳಲ್ಲಿ ಮಾತ್ರ ಅದು ಕಡಿಮೆ ಟೆಂಪ್ರೇಚರ್ ಇರುವಂಥ ಸಮಸ್ಯೆ ಬರುತ್ತೆ. ನಮ್ಮ ದೇಶದಲ್ಲಿ 95% ಆಫ್ ದಿ ಏರಿಯಾದಲ್ಲಿ ಉಷ್ಣಾಂಶ ಜಾಸ್ತಿ. ಹಾಗಾಗಿ ನಾವು ಇದರಲ್ಲಿ ನಮಗೆ ಗಾಳಿ ಅಲ್ಲಿ ಮಧ್ಯ ಅಲ್ಲಿ ನೀವು ನೋಡಿದರೆ ಗಾಳಿ ಓಡಾಡುತ್ತೆ. ಅವು ಎರಡು ನೆಟ್ಟಿನ ಮಧ್ಯೆ ಗಾಳಿ ಹರಿದಾಡೋದ್ರಿಂದ ನಮಗೆ ಟೆಂಪ್ರೇಚರ್ ಒಳಗಡೆಗೆ 4-5 ಡಿಗ್ರಿ ಏನು ಪಾಲಿ ಹೌಸಲ್ಲಿ ಹೆಚ್ಚಾಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಇಲ್ಲಿ ಅಷ್ಟೊಂದು ಆಗಲ್ಲ. ಸೈಡ್ಗೂ ನೆಟ್ ಇರುತ್ತೆ, ಗಾಳಿ ಬೀಸುತ್ತೆ. ಸೊ ಇನ್ಸೈಡ್ ಟೆಂಪ್ರೇಚರ್ ನಮಗೆ ಕಂಟ್ರೋಲಲ್ಲಿರುತ್ತೆ. ಸೊ ಅದೊಂದು ಅಡ್ವಾಂಟೇಜ್ ಇದರಲ್ಲಿ. ಮಳೆ ನೀರು ಕಲೆಕ್ಟ್ ಆಗುತ್ತೆ, ಟೆಂಪ್ರೇಚರ್ ಜಾಸ್ತಿ ಆಗದೆ ಮಾಡ್ಬೋದು. ಇನ್ನೂ ಜಾಸ್ತಿ ಟೆಂಪ್ರೇಚರ್ ಆಯ್ತು ಅಂದರೆ ನಾವು ಮತ್ತೆ ಬೇರೆ ಫಾಗರ್ಸು ಅಂತಿಂಥ ಟೆಕ್ನಿಕ್ಸ್ ಉಪಯೋಗಿಸ್ಕೊಂಡು ಮತ್ತೆ ಟೆಂಪ್ರೇಚರ್ನ ಅಥವಾ ಹ್ಯೂಮಿಡಿಟಿನ ಜಾಸ್ತಿ ಮಾಡ್ಬೋದು. ಆ ಅಡ್ವಾಂಟೇಜ್ ಇರುತ್ತೆ ಇದರಲ್ಲಿ ನಮ್ಗೆ ರೈತರು ಬೇಕಾದಂಥ ಕೆಲಸನೂ ಆಗುತ್ತೆ, ಪ್ಲಸ್ ಖರ್ಚು ಕಡಿಮೆ ಆಗುತ್ತೆ. ಓಕೆ ಸರ್, ತುಂಬ ಚೆನ್ನಾಗಿದೆ ಸರ್ ನಿಮ್ಮದು ಪ್ರಾಜೆಕ್ಟು.